ಹಿರಿಯರಲ್ಲಿ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನ ತಪ್ಪಿಸ್ಕೋಬೇಕು ಅಂದ್ರೆ ನಂತರ ಡ್ರೆಸ್ ಹಾಕೋಬಾರ್ದು. ದಯವಿಟ್ಟು ಮಕ್ಕಳನ್ನ ಈ ಬಿಸಿಲಿಗೆ ಬಿಡಬೇಡಿ. ಆದಷ್ಟು ನಾನ್ ವೆಜಿಟೇರಿಯನ್ ಫುಡ್ ನ ಕಡಿಮೆ ಮಾಡಬೇಕು. ನಾವು ಒಂದೇವಿ ವಂಗೆಯ ನೆರಳು ತಾಯಿಯ ಮಡಿಲು ಅನ್ನೋರು. ಈ ಸ್ವೆಟ್ಟಿಂಗ್ ಆಗುತ್ತಲ್ಲ, ಬಹಳ ಜನ ಟಾಕಮ್ ಪೌಡರ್ ನ ಡಸ್ಟ್ ಮಾಡ್ತಾರೆ. ಅದು ಮಾಡಬಾರ್ದು. ಆಕ್ಚುಲಿ ನಮ್ಮ ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತಲ್ಲ, ಬ್ಲಾಕ್ ಆಗ್ಬಿಡುತ್ತೆ. ಚಳಿಗಾಲದಲ್ಲಿ ಎಣ್ಣೆ ಹೊಡಿತಾರೆ ಜಾಸ್ತಿ, ಬೇಸಿಗೆ ಕಾಲದಲ್ಲಿ ಎಣ್ಣೆ ಹೊಡಿಬೇಕಾ ಬೇಡ. ಕುಡಿದ್ರೆ ನಮ್ಗೆ ಬೆಚ್ಚಗಾಗಲ್ಲ. ಈ 3 ಪೆಗ್ ಹೊಡೆದ್ಮೇಲೆ ಎಲ್ಲಿ ಬಿದ್ದಿದ್ದೀನಿ ಗೊತ್ತಿರಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬಿಸಿಲು 40+ ಎಲ್ಲ ಹೋಗ್ತಿದೆ. ಅದು ಈ ಸತಿ ರಿಪೋರ್ಟ್ ಬಂದು 55 ರೀಚ್ ಆಗ್ಬೋದು ಅಂತ ಒಂದು ಪ್ರಿಡಿಕ್ಷನ್ ಇದೆ. ಸೊ ಈ ಟೈಮಲ್ಲಿ ನಮ್ಮ ಹೆಲ್ತು ಹಾಗೆ ಮಕ್ಕಳ ಹೆಲ್ತ್ ಎಷ್ಟು ಚೆನ್ನಾಗಿ ಕಾಯ್ಕೋಬೋದು, ಏನು ಮಾಡ್ಬೋದು ಅಂತ ಒಂದಷ್ಟು ಟಿಪ್ಸ್ ಹೇಳಿ ಸರ್. ನಮ್ಮ ದೇಶ ಋತುಗಳ ದೇಶ. ಇಟ್ಸ್ ಎ ಕಂಟ್ರಿ ಆಫ್ ಸೀಸನ್ಸ್. ನೋಡಿ, 4 ಸೀಸನ್ ಇದ್ದೇ ಇರ್ತವೆ: ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ. ಒಂದೊಂದು ಕಾಲದಲ್ಲೂ ಒಂದೊಂದು ರೀತಿಯ ತೊಂದರೆಗಳಿರ್ತವೆ. ಸೊ ಇವತ್ತು ಬೇಸಿಗೆ, ಉಗಾದಿ ಹಬ್ಬ ಆದ ತನಕ ಊರ ಬಿಸಿಲು ಅಂತಾರೆ. ಬಟ್ ನಮ್ಮ ಬೆಂಗಳೂರಿನಲ್ಲಿ ಯಾವಾಗಲೂ 55 ಹಂಗೆಲ್ಲ. ನಾನು ಬಳ್ಳಾರಿ ಒಳಗೆ MBBS ಓದಿದ್ದು, 46 ಡಿಗ್ರಿ ನಾವು ನೋಡಿದ್ದೀವಿ. ಸೊ ಜನಗಳಿಗೆ ನಾನು ನಿಮ್ಮ ಮುಖಾಂತರ ಇಡೀ ಕರ್ನಾಟಕ ಇಡೀ ದೇಶಕ್ಕೆ ನಾವು ರೀಚ್ ಆಗ್ತಾಯಿದ್ದೀವಿ. ಇನ್ಫಾರ್ಮೇಷನ್ ಹೆಂಗೆ ಅಂದರೆ, ನಾರ್ತ್ ಕರ್ನಾಟಕಕ್ಕೆ ಹೋದರೆ ಟೆಂಪ್ರೇಚರ್ ಜಾಸ್ತಿ, ನಾರ್ತ್ ಇಂಡಿಯಾಗೆ ಹೋದರೆ ಇನ್ನೂ ಜಾಸ್ತಿ. ಬೇಸಿಗೆಯಲ್ಲಿ 2 ಪ್ರಾಬ್ಲಮ್. ಒಂದು, ಬಿಸಿಲಿನ ಬೇಗೆಯಿಂದ ಏನಾಗ್ಬೋದು, ಪರ್ಟಿಕ್ಯುಲರ್ ಮಕ್ಕಳಲ್ಲಿ, ಹಿರಿಯರಲ್ಲಿ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ತಪ್ಪಿಸ್ಕೋಬೇಕು ಅಂದರೆ ನಂತರ ಡ್ರೆಸ್ ಹಾಕೋಬಾರ್ದು. ನಿಮ್ಮ ಮುಂದೆ ಕೂತು ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತೆಳುವಾದ ಬಿಳಿ ಕಾಟನ್ ಬಟ್ಟೆಗಳನ್ನ ಹಾಕ್ಕೋಬೇಕು. ಮಕ್ಕಳಿಗೆ ದಯವಿಟ್ಟು ಆ ರೀತಿ ಬಟ್ಟೆ ಹಾಕಿ. ಎರಡನೇದು, ದಯವಿಟ್ಟು ನಿಮ್ಮ ಮಕ್ಕಳಿಗೆ ತೆಳುವು ಉಗುರು ಬೆಚ್ಚಗಿರೋ ನೀರಿನಲ್ಲಿ 2 ಸಾರಿ ಸ್ನಾನ ಮಾಡಿಸ್ಬೇಕು. ಆ್ಯಂಡ್ ಮಕ್ಕಳನ್ನ ಬಿಸಿಲು ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ 11 ಗಂಟೆ ಮೇಲೆ 4 ಗಂಟೆವರೆಗೂ ಇರುತ್ತೆ. ಇನ್ಫ್ಯಾಕ್ಟ್ ನೀವು ನಾರ್ತ್ ಕರ್ನಾಟಕ ಹೋದರೆ ಆಫೀಸ್ಗಳನ್ನೆಲ್ಲ ಆಫ್ ಡೇ ಮಾಡ್ತಾರೆ, 12 o'clock ಒಳಗಡೆ ಮಾಡ್ತಾರೆ. ಇವೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು. ಅದಾದಮೇಲೆ ಅಕಾಲಿಕ ಮಳೆಗಳು ಬರ್ತವೆ. ಈ ಟೈಮ್ನಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗ್ತವೆ. ನೋಡಿ, ಬೇಸಿಗೆಯ ಕಾಲದಲ್ಲಿ, ಚಳಿಗಾಲದಲ್ಲಿ ಹೆಂಗೆ ವೈರಲ್ ಕಾಯಿಲೆಗಳು ಜಾಸ್ತಿನೋ, ಬೇಸಿಗೆಯಲ್ಲಿ ಬ್ಯಾಕ್ಟೀರಿಯಲ್ ಕಾಯಿಲೆ ಜಾಸ್ತಿ. ಕಾಲ್ರಾ, ಟೈಫಾಯ್ಡು, ಜಾಂಡಿಸ್ಸು, ಇವೆಲ್ಲಕ್ಕೂ ಕಾರಣ ಅನ್ಫಾರ್ಚುನೇಟ್ಲಿ ಮಕ್ಕಳು, ದೊಡ್ಡವರು ರೋಡ್ ಸೈಡ್ ತಿಂಡಿ ತಿಂತಾರಲ್ಲಮ್ಮ, ದಟ್ ಈಸ್ ಒನ್ ಆಫ್ ದಿ ರೀಸನ್ಸ್. ಅಂದರೆ ಅನ್ಪ್ರೊಟೆಕ್ಟೆಡ್ ಫುಡ್. ಈವನ್ ಐಸ್ ಕ್ರೀಮ್, ವಿ ಡೋಂಟ್ ನೋ. ಮಕ್ಕಳು ಖುಷಿ ಐಸ್ ಕ್ರೀಮ್ ತಿನ್ನಲಿಕ್ಕೆ. ಈ ಐಸ್ ಕ್ರೀಮ್ನ ಎಲ್ಲಿ ಮಾಡ್ತಾರೆ, ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಆ್ಯಂಡ್ ಈ ಐಸ್ ಕ್ರೀಮ್ ಟೆಂಪರೇಚರ್ನಲ್ಲಿ ನಮ್ಮ ಬ್ಯಾಕ್ಟೀರಿಯಾ, ವೈರಸ್ಸು ಸರ್ವೈವ್ ಆಗ್ತವೆ. ಹಂಗಾಗಿ ಗಂಟ್ಲು ನೋವು ಬರುತ್ತೆ ಮಕ್ಕಳಿಗೆ. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಕೋಲ್ಡ್, ಇಟ್ ಈಸ್ ಬಿಕಾಸ್ ಆಫ್ ಕಂಟ್ಯಾಮಿನೇಷನ್. ದಯವಿಟ್ಟು ಅದರಿಂದ ನಿಮ್ಮ ಮಕ್ಕಳು ಎಲ್ಲಿನೋ ತಯಾರಾಗಿರೋಂಥ, ಆದರೂ ನಿಮ್ಗೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಅಂಥ ಐಸ್ ಕ್ರೀಮ್ಗಳನ್ನ ಕೊಡಿಸ್ಬಾರ್ದು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಈ ಕಲ್ಲಂಗಡಿ ಹಣ್ಣು, ಗರ್ಬೂಜ, ಇವೆಲ್ಲ ದೇವರು ಈ ಸೀಸನಿಗೆ ಕೊಟ್ಟಿರೋಂಥ ಫ್ರೂಟ್ಸು. ಬಟ್ ಅನ್ಫಾರ್ಚುನೇಟ್ಲಿ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಒಂದು ಮನವಿ, ದಯವಿಟ್ಟು ಈ ಹಣ್ಣುಗಳನ್ನ ಎಕ್ಸ್ಪೋಸ್ ಮಾಡಿ ಇಡಬೇಡಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಈ ನೊಣಗಳು ಇರ್ತಾವಲ್ಲಮ್ಮ, ಬೇಸಿಗೆಯಲ್ಲಿ ನೊಣ ಜಾಸ್ತಿ, ಚಳಿಗಾಲದಲ್ಲಿ ಮಸ್ಕಿಟೋ ಥರ. ಈ ನೊಣಗಳು ಗಲೀಜು ಮೇಲೂ ಕೂತ್ಕೋತವೆ, ಸೀದಾ ಹಾರ್ಕೊಂಡೋಗಿ ಹಣ್ಣು ಮೇಲೆ ಕೂತ್ಕೋತವೆ, ಇಲ್ದ್ರೆ ಬೆಲ್ಲದ ಮೇಲೆ ಕೂತ್ಕೋತವೆ. ಇನ್ಫ್ಯಾಕ್ಟ್ ಮೊದಲಿಗೆಲ್ಲ ಜನ ಅನ್ನೋರು ಮಕ್ಕಳಿಗೆ, ಬೆಲ್ಲ ತಿನ್ನಬೇಡ, ಜಂತುಳ ಕಿರ್ಮೆ ಹುಳ ಆಗುತ್ತೆ ಅಂತ. ಆ್ಯಕ್ಚುಲಿ ಬೆಲ್ಲ ತಿನ್ನೋದ್ರಿಂದ ಅಲ್ಲ. ಈ ನೊಣ, ಸ್ವೀಟ್ ಈಸ್ ನಾಟ್ ರೆಸ್ಪಾನ್ಸಿಬಲ್. ಈ ನೊಣಗಳು ಶಿಟ್ ಮೇಲೆ ಕೂತಿರ್ತಾವಲ್ಲ, ಅಲ್ಲಿನ ಮೊಟ್ಟೆಯನ್ನು, ಮನುಷ್ಯನ ಫೀಸಿಸ್ನಲ್ಲಿ ಎಗ್ಗುಗಳ ಮೊಟ್ಟೆ ಇರುತ್ತೆ. ನಮ್ಮ ಕರಳಿನಲ್ಲಿ 6 ಥರ ಹುಳ ಇರ್ತವೆ: ಜಂತುಳ, ಕಿರ್ಮೆ ಹುಳ, ಹುಕ್ವರ್ಮು, ಟೇಪ್ವರ್ಮು, ಇವೆಲ್ಲ. ಅದರ ಮೊಟ್ಟೆಯನ್ನು ಈ ನೊಣ ತೊಗೊಂಡೋಗಿ ಬೆಲ್ಲದ ಮೇಲೆ ಕುಂಡ್ರಿಸುತ್ತೆ. ಬೆಲ್ಲದನ್ನ ಯಾರು ತೊಳೆಯಲ್ಲ, ತಿಂತವೆ ಪಾಪ, ಸ್ವೀಟ್ಗಳ್ನ ತಿಂತವೆ. ಸೊ ಅದನ್ನು ದಯವಿಟ್ಟು ನಿಮ್ಮ ಮಕ್ಕಳಲ್ಲಿ ಈ ಜಂತುಳ, ಕಿರ್ಮೆ ಹುಳ ಬಾಧೆ ಬರಬಾರ್ದು ಅಂದರೆ ವೆಲ್ ಪ್ರೊಟೆಕ್ಟೆಡ್ ಸ್ವೀಟ್ಸ್ ಇಡಬೇಕು. ಸ್ವೀಟ್ ತಿನ್ನಲಿ, ಬೇಡ ಅನ್ನಲ್ಲ. ಆದರೆ ಈ ಥರ ಎಲ್ಲಿ ನೊಣಗಳು ಜಾಸ್ತಿ ಇರ್ತವೆ, ಅದರೊಳಗೆ ಜಾತ್ರೆಗಳಲ್ಲಮ್ಮ. ಈ ಬೇಸಿಗೆಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಊರಹಬ್ಬಗಳು, ಜಾತ್ರೆಗಳು ಇವು ಜಾಸ್ತಿ. ಈ ಜಾತ್ರೆಗೆ ಹೋಗೋ ಮಕ್ಕಳಿಗೆ ಐಸ್ ಕ್ಯಾಂಡಿ ಮಾರ್ತಾರೆ, ಇವೆಲ್ಲ. ಅವನ್ನ ನೀವು ನೋಡಿ, ಊರುಗಳ ಕಡೆ ಹೋದರೆ ಇವತ್ತು ಕೂಡ ವಾತಾವರಣ ಕೆಟ್ಟದಾಗೆ ಇರುತ್ತೆ. ನೊಣಗಳು ಓಡಾಡ್ತಿರ್ತವೆ, ಇದು ಮಾಡ್ತವೆ. ಅವು ಬಂದು ಕೂತ್ಕೊಂಡ್ರೆ ಅಂಥವು ತಿಂದು ಭಾಳ ಜನ ನಾನು ಕೇಳ್ತಾರೆ, ಯಾಕೆ ಡಾಕ್ಟ್ರೆ ನಮ್ಮ ಮಗಿಗೆ ಆಗಿಂದಾಗೆ ಗಂಟ್ಲು ನೋವು ಬರುತ್ತೆ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಇನ್ಫೆಕ್ಷನ್. ಐಸಿನ ಥಂಡಿಯಿಂದ ಅಲ್ಲ, ಆ ದರಿದ್ರ ಐಸು, ಹಂಗೆ ಅನ್ಬೇಕು ನಾವು. ಅಂಥದ್ದನ್ನು ತಿನ್ನೋದ್ರಿಂದ ದಯವಿಟ್ಟು ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಈಗ ಲಾಸ್ಟ್ ಟೈಮು ಒಂದಷ್ಟು ಏನದು ಸನ್ಸ್ಟ್ರೋಕ್ನಿಂದ ಕೆಲವೊಂದು ಹಸುಗೂಸ್ಗಳು ತೀರ್ಕೊಂಡ್ಬಿಟ್ವು. ಅವ್ರಿಗೇನು ಟಿಪ್ಸ್ ಕೊಡ್ತೀರಾ? ಹೊಸ ನ್ಯೂ ಮದರ್ಸ್ಗೆ, ನ್ಯೂ ಬಾರ್ನ್ ಬೇಬೀಸ್ಗೆ ಹೆಂಗೆ ಕೇರ್ ತೊಗೋಬೇಕು?
ಸೊ ಇದು ಸಿಟೀಸ್ಗಳಲ್ಲಿ ಗೊತ್ತಾಗಲ್ಲ ಕೆಲವೊಂದಷ್ಟು ಜನರಿಗೆ, ಅವ್ರಿಗೇನು ಸೂಪರ್ ಟಿಪ್ಸ್ ಕೊಡ್ತೀರಾ ಸರ್? ಇದು ಭಾಳ ಇಂಪಾರ್ಟೆಂಟ್ ಅಮ್ಮ. ಸನ್ಸ್ಟ್ರೋಕ್ ಯಾವಾಗ ಆಗುತ್ತೆ ಅಂದರೆ ಟೆಂಪ್ರೇಚರ್ ಮೋರ್ ದೆನ್ 52 ಮೇಲೆ ಹೋದರೆ ಸನ್ಸ್ಟ್ರೋಕ್ ಆಗುತ್ತೆ. ಅದರೊಳಗೆ ಚಿಕ್ಕ ಮಕ್ಕಳು ಹೈಲಿ ಸಸೆಪ್ಟಿಬಲ್, ಅವು ಹಿರಿಯರು ಅಷ್ಟೇ. ಅದರಿಂದ ದಯವಿಟ್ಟು ಮಕ್ಕಳನ್ನು ಈ ಬಿಸಿಲಿಗೆ ಬಿಡಬೇಡಿ. ಹೆಂಗೂ ಸ್ಕೂಲ್ ರಜೆ ಇರ್ತವೆ, ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ಸ್ ಅಂತ ಅಲ್ಲಿ ಇಲ್ಲಿ ಮಾಡ್ತಿರ್ತಾರೆ. ಸೊ ಸಮ್ಮರ್ ಕ್ಯಾಂಪ್ಗೆ ಹೋದ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು, ಅವರು ಆರ್ಗನೈಸ್ ಮಾಡೋರು ಸರಿಯಾಗಿ ನೋಡ್ಕೋಬೇಕು, ಬಿಸಿಲಿನಲ್ಲಿ ಬಿಡಬಾರ್ದು. ಸೊ ಏನಾದರೂ ತುಂಬ ಸುಸ್ತು ಹೆಂಗೆ ಗೊತ್ತಾಗುತ್ತೆ ಸನ್ಸ್ಟ್ರೋಕ್ ಅಂದರೆ ಜೀವ ಕಳ್ಳೋದಂಗೆ ಆಗುತ್ತೆ, ಸೆಮಿ ಕಾನ್ಷಿಯಸ್ ಆಗುತ್ತೆ, ತುಂಬ ಬಾಯಾರಿಕೆ ಆಗುತ್ತೆ. ಅಂಥ ಮಕ್ಕಳಿಗೆ ತೇವದ ಬಟ್ಟೆ ಮಾಡಿ ಒರೆಸ್ಬೇಕು. ಸೊ ಹೊರಗಡೆ ಬಿಸಿಲಿಗೆ ಬೀಳಬಾರ್ದು. ಸೊ ಆದಷ್ಟು ನೀರು ಕುಡಿಸ್ಬೇಕು. ನೋಡಿ, ಈ ನೀರಿನ ಕನ್ಸಂಪ್ಷನ್ನು ಜಾಸ್ತಿ ಇರಬೇಕು. ಯಾಕೆ ಜಾಸ್ತಿ ಇರಬೇಕು ಅಂದರೆ ಔಟ್ಪುಟ್ ಈಸ್ ಈಕ್ವಲೆಂಟ್ ಟು ಇನ್ಪುಟ್ ಅಂತೀವಿ ನಾವು. ತುಂಬ ಸ್ವೆಟ್ಟಿಂಗ್ ಆಗೋದು ಬೇಸಿಗೆಯಲ್ಲಿ. ನಾವು 500 ml ಒಬ್ಬ ಮನುಷ್ಯ, ಅದರೊಳಗೆ ಚಿಕ್ಕ ಮಕ್ಕಳು ಬಾಡಿ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ ಐಟಿ ಕಂಪೇರ್ ಮಾಡಿದರೆ, ಅವು ಸ್ವೆಟ್ ಆದರೆ ಬೇಗ ಡಿಹೈಡ್ರೇಷನ್ ಆಗುತ್ತೆ, ಬೇಗ ಈ ಸನ್ಸ್ಟ್ರೋಕ್ ಆಗುತ್ತೆ. ಅದರಿಂದ ದಯವಿಟ್ಟು ಆಗಿಂದಾಗ್ಗೆ ಮಕ್ಕಳಿಗೆ ನೀರು, ಮಜ್ಜಿಗೆ, ಪಾನಕ ಅಂದರೆ ಮನೆಯಲ್ಲಿ ಪ್ರಿಪೇರ್ ಮಾಡಿರೋದು ಎಳ್ನೀರು ಒನ್ ಆಫ್ ದಿ ವಂಡರ್ಫುಲ್ ದೇವರು ಕೊಟ್ಟಿರೋಂಥ ಭಾಳ ನಾಜೂಕಾದ ಸ್ಟೆರೈಲ್ ವಾಟರ್ ಅಂದರೆ ಎಳ್ನೀರು, ಅಮೃತ ಅದನ್ನು ಕುಡಿಸ್ತಾ ಇರಿ. ಆಮೇಲೆ ಒಂದೇ ಸಾರಿ ಅಲ್ಲ, ಬೆಳಗಿನ ಸಂಜೆವರೆಗೂ ಆಗಿಂದಾಗ್ಗೆ ಒಂದು ದಿನಕ್ಕೆ ಒಬ್ಬ ಮನುಷ್ಯ 12 ಗ್ಲಾಸ್ ಅಂದರೆ 2.5 to 3.5 ಲೀಟ್ರು. ನಿಮ್ಮ ಮಕ್ಕಳಿಗೆ ಇನ್ನೂ ಒಂದು ಅರ್ಧ ಲೀಟ್ರ್ ಜಾಸ್ತಿ ಕುಡಿಸಿ ಅಂತ ನಾವು ಹೇಳ್ತೀವಿ. ಸೊ ನೀರು ಕುಡಿಯೋದು ಭಾಳ ಇಂಪಾರ್ಟೆಂಟು. ಆಹಾರಗಳು ಅಷ್ಟೇ, ದಯವಿಟ್ಟು ಬೇಸಿಗೆಯಲ್ಲಿ ಆದಷ್ಟು ನಾನ್ ವೆಜಿಟೇರಿಯನ್ ಫುಡ್ನ ಕಡಿಮೆ ಮಾಡಬೇಕು. ಇದೇನಾಗ್ಬಿಡುತ್ತೆ, ಹಬ್ಬ ಹರಿದಿನಗಳಲ್ಲಿ ಊರ ಜಾತ್ರೆಗಳಿಗೆ ಕೆ.ಜಿಗಳು ಗಟ್ಟಲೆ ಈ ಬೀಗರೂಟ ನೋಡಬೇಕು ನೀವು, ಒಂದು ಕೆ.ಜಿ ಹಾಕಿರ್ತಾರೆ, ಹಂಗೆ ತಿನ್ನಬಾರ್ದು. ಬೇಸಿಗೆಯಲ್ಲಿ ಮಕ್ಕಳು ಆದಷ್ಟು ಸಾತ್ವಿಕ ಆಹಾರ ಅಂದರೆ ಸೊಪ್ಪು, ತರಕಾರಿಗಳು, ಹಣ್ಣುಗಳು ಇಂಥವನ್ನ ತಿಂದರೆ ಬೇಗ ಡೈಜೆಷನ್ ಆಗುತ್ತೆ. ಆಮೇಲೆ ಬೇಸಿಗೆಯಲ್ಲಿ ಹಸಿವು ಕಡಿಮೆ ಇರುತ್ತೆ ಚಳಿಗಾಲಕ್ಕೆ ಕಂಪೇರ್ ಮಾಡಿದರೆ. ಅದರಿಂದ ಸೊ ನಿಮ್ಗೆ ಎಷ್ಟು ಸೇರುತ್ತೋ ಅಷ್ಟು ಬಲಂತ ಇಲ್ದಿರ ಕರೆಕ್ಟ್ ಟೈಮ್ಗೆ ಊಟ ಕೊಡಬೇಕು ಮಕ್ಕಳಿಗೆ, ಅದು ಭಾಳ ಇಂಪಾರ್ಟೆಂಟು. ಸನ್ಸ್ಟ್ರೋಕು ನಮ್ಮಲ್ಲಿ ಭಾಳ ಕಡಿಮೆ ಅಮ್ಮ. ನಾನು ಬಳ್ಳಾರಿಯೊಳಗೆ ನೋಡಿದ್ದೀನಿ, ನಾವು 5 ವರ್ಷ ಅಲ್ಲೇ ಇದ್ದವರು. ಬೆಂಗಳೂರಿನಾಗ ಯಾವತ್ತೂ ಸನ್ಸ್ಟ್ರೋಕ್ ಇದಕ್ಕೆ ಹೋಗಲ್ಲ. ಹಳ್ಳಿ ಕಡೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಬೆಂಗಳೂರಿನಾಗೆ ಅಟ್ಲೀಸ್ಟ್ AC ಇರುತ್ತೆ ಅಥವಾ ಫ್ಯಾನ್ ಇರುತ್ತೆ. ಹಳ್ಳಿಗಳಲ್ಲಿ ದೇವರು ಭಾಳ ಗ್ರೇಟ್ ಮ್ಯಾನ್, ವಂಗೆ ಮರ ಕೊಟ್ಟಿದ್ದಾನಮ್ಮ. ನಾವು ಅನ್ನೇವಿ ವಂಗೆಯ ನೆರಳು ತಾಯಿಯ ಮಡಿಲು ಅನ್ನೋರು. ನನ್ನ ಹಳ್ಳಿ ರೈತನ ಮಗ, ಅದಕ್ಕೆ ಹೇಳ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಎಲ್ಲ ಉಂಡ್ಬಿಟ್ಟು ಆರಾಮಾಗಿ ವಂಗೆ ಮಾಡಿಬಿಟ್ಟು ವಂಗೆ ಮರದ ಕೆಳಗಡೆ ಮಲ್ಕೋತಾರೆ, ತಂಪಾಗಿರುತ್ತೆ. ಅದರಿಂದ ಹಳ್ಳಿಗಳ ಕಡೆಯೇ ದಯವಿಟ್ಟು ಸುಡು ಬೇಸಿಗೆಯಲ್ಲಿ ಹೊರಗಡೆ ಹೋಗಬೇಡಿ. ಧೂಳು ಇದು ಅನದರ್ ಇಂಪಾರ್ಟೆಂಟ್. ಗಾಳಿ, ಧೂಳು ಈ ಮಳೆಗಾಲದಲ್ಲಿ ಬಂದಾಗೆ ಆ ಧೂಳಿನಿಂದ ಭಾಳ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಗಳಾಗ್ತವೆ. ಇವೆಲ್ಲವನ್ನು ಗಮನದಲ್ಲಿಟ್ಕೋಬೇಕು. ಸರ್, ಈ ಟೈಮಲ್ಲಿ UTI ಹಾಗೆ ಬೆವರಿಂದ ಬರೋ ಕೆಲವೊಂದಷ್ಟು ಫಂಗಸ್ಸಿಂದ ಅಲರ್ಜಿ ಉಂಟಾಗ್ತಿರುತ್ತೆ. ಸೊ ಈಗ ಜಿಮ್ ಫ್ರೀಕ್ಸು, ಫಿಟ್ನೆಸ್ ಫ್ರೀಕ್ಸ್ ಎಲ್ಲ ಕಂಡು ರೆಗ್ಯುಲರಾಗಿ ವರ್ಕೌಟ್ ಅಂತೆಲ್ಲ ಮಾಡ್ತಿರ್ತಾರೆ, ಏನು ಸರಿಯಾದ ಕ್ರಮ ತೆಗೆದುಕೊಳ್ತಿರಲ್ಲ, ಅವ್ರಿಗೇನು ಹೇಳ್ತೀರಾ ಸರ್? ಇಲ್ಲಮ್ಮ, ಪರ್ಸನಲ್ ಹೈಜೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವತ್ತೂ ಅಷ್ಟೇ ಮನುಷ್ಯ ಅದ್ರ ಬಗ್ಗೆ ಗಮನ ಕೊಡಬೇಕು. ಈ ಸ್ವೆಟ್ಟಿಂಗ್ ಆಗುತ್ತಲ್ಲ, ಅನ್ಫಾರ್ಚುನೇಟ್ಲಿ ಭಾಳ ಜನ ಪೌಡ್ರನ್ನ, ಟಾಕಮ್ ಪೌಡ್ರನ್ನ ಡಸ್ಟ್ ಮಾಡ್ತಾರೆ. ಅದು ಮಾಡಬಾರ್ದು. ಆ್ಯಕ್ಚುಲಿ ಯಾಕೆ ಮಾಡಬಾರ್ದು ಅಂದರೆ ಆ ನಮ್ಮ ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಅದರಿಂದ ಮುಂದೆ ಅವ್ರಿಗೆ ಕುರುಗಳಾಗೋದು ಇವೆಲ್ಲ ಆಗ್ತವೆ. ಆದ್ದರಿಂದ ಇವಾಗ ಜಿಮ್ಗೆ ಹೋಗೋರೆಲ್ಲ ದಯವಿಟ್ಟು ಬಂದ ತಕ್ಷಣ ಸ್ನಾನ ಮಾಡಿ. ಈ ಸ್ನಾನ ಅಂದ ತಕ್ಷಣ ಕೆಲವರು ಅಯ್ಯೋ ನೀರುಗಳೇ ಕುಡಿಯೋಕ್ಕೆ ಕಷ್ಟ ಆಗಿದೆ, ಆ ಪರಿಸ್ಥಿತಿಯಲ್ಲಿ ಸ್ನಾನ ಎಲ್ಲಿ ಮಾಡೋದು. ಭಾಳ ಜನಕ್ಕೆ ತಪ್ಪು. ಸ್ನಾನ ಅಂದರೆ ಒಂದು ಅಂಡೆ ಉಯ್ಕೋಬೇಕು ಅಂತಿಲ್ಲಮ್ಮ, 4 ಚೊಂಬೆ ಸಾಕು. ನಾನು ಅದರೊಳಗಾಗಿ ಮಕ್ಕಳಿಗಂತೂ ಹೇಳ್ತೀನಿ, ತಾಯಂದಿರು ಮಕ್ಕಳಿಗೆ ಅಂಡೆ ನೀರು ಉಯಿಸ್ತಾರೆ, ಹಂಗೆ ಉಯಿಸ್ಬಾರ್ದು. 2 ಚೊಂಬು 3 ಚೊಂಬು 3 ಮಗ್ಗು ಸ್ನಾನ ಮಾಡಿದ್ರೆ ಸಾಕು. ಸೊ ಹಂಗಾಗಿ ಆದಷ್ಟು ದಯವಿಟ್ಟು ಈ ಪೌಡ್ರುಗಳನ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಈ ನಮ್ಮ ದೇಶದ ಇನ್ನೊಂದು ಪ್ರಾಬ್ಲಮ್, ನಾನು ಯುರೋಪ್ಗೆ ಹೋಗಿದ್ದೀನಿ, ಅಲ್ಲಿ ನೋಡಿದ್ದೀನಿ, ನಾನು ಅಮೇರಿಕಾಗೆ ಹೋಗಿದ್ದೀನಿ. ಪರ್ಟಿಕ್ಯುಲರ್ಲಿ ನನ್ನ ಫ್ರೆಂಡ್ಸ್ ಅಮೇರಿಕಾಗಿರೋರು ಫಸ್ಟು ನಮ್ಮನ್ನು ಬಿ ಕೇರ್ಫುಲ್, ನಿಮ್ಮ ಸ್ವೆಟ್ ಎಲ್ಲ ಭಾಳ ಕಥಾಳಿ ವಾಸನೆ ಹೊಡಿತದೆ, ಯುರೋಪಿಯನ್ಸ್ ಆ್ಯಂಡ್ ಅಮೇರಿಕನ್ ದೇ ಡೋಂಟ್ ಲೈಕ್ ಇಟ್ ಅಂತ ಒಂದು ಮಣ ಎಲ್ಲ ಕಡೆ ಸೆಂಟ್ಗಳು ಹಾಕ್ತಾರೆ. ಸೊ ಆದ್ದರಿಂದ ದಯವಿಟ್ಟು 2 ಸಾರಿ ಸ್ನಾನ ಮಾಡಿದರೆ ನಿಮ್ಮ ಸ್ವೆಟ್ ಕಡಿಮೆ ಆಗುತ್ತೆ, ನಿಮಗೆ ಆರಾಮಾಗುತ್ತೆ. ರಾತ್ರಿ ಹೊತ್ತು ಅಷ್ಟೇ ನಿದ್ದೆ ಮಾಡಬೇಕಾದ್ರೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್, ನಾನು ಹಳ್ಳಿಯಿಂದ ನೋಡಿರೋದು, ಜನ ಈ ಬೇಸಿಗೆಯಲ್ಲಿ ಮನೆಯಿಂದ ಹೊರಗಡೆ ಮಲ್ಕೋತಾರೆ. 2 ಡೇಂಜರು, ಗಾಳಿ ಸಿಕ್ಕಲಿ ಅಂತ. ನಾನು ಅನ್ಫಾರ್ಚುನೇಟ್ಲಿ ಕೆಲವು ಕಡೆ ನೀವು ಕೆಲವು ಇದರಲ್ಲಿ ಕಾಡು ಪ್ರಾಣಿಗಳಿಂದ ಅಟ್ಯಾಕ್ ಆಗ್ತದೆ. ಕೆಲವು ಕಡೆ ಹಾವುಗಳಿಗೂ ಕೂಡ ಈ ಬೇಸಿಗೆ ಒಳಗೆ ಅವು ಬಂದು ಇದ್ರಲ್ಲಿ ತೂರ್ಕೊಳಕ್ಕೆ ನೋಡ್ತಾವೆ. ಅವು
ಆದ್ದರಿಂದ ದಯವಿಟ್ಟು ಹಳ್ಳಿಗಳ ಕಡೆ ಹೊರಗಡೆ ಮಲ್ಗೋವಂಥವ್ರು ಇವೆರಡನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳೋದು ಭಾಳ ಇಂಪಾರ್ಟೆಂಟ್. ಸರ್, ಈಗ ಎಲ್ಲ ಬೆಂಗಳೂರಲ್ಲಿ ನೀವೇ ಆಗಲೇ ಹೇಳಿದಾಗೆ ಎ ಸಿ ಇದೆ ಅಂತ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಎಲ್ಲ ಆಫೀಸಲ್ಲೂ ಎ ಸಿ ಇದ್ದಿರುತ್ತೆ. ಕೆಲವೊಬ್ಬರಿಗೆ ಸೈನಸ್ ಅಂತ ಇರುತ್ತೆ, ಇನ್ನು ಕೆಲವೊಂದಷ್ಟು ಜನಕ್ಕೆ ಅಲರ್ಜಿ, ಗಂಟ್ಲು ಕಟ್ಟೋದು, ಮೂಗೋದು, ಒಂದೊಂದು ರೀತಿಯಿಂದ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಹಾಗೆ ಕೆಲವೊಬ್ಬರಿಗೆ ಸ್ಕಿನ್ ಅಲರ್ಜಿ ಇರುತ್ತೆ, ಎ ಸಿಯಿಂದ ಸ್ವಲ್ಪ ರೆಡ್ ಪ್ಯಾಚಸ್ ಆಗೋದು, ತುರ್ಕೆ ಬರೋದು. ಸೊ ಇವ್ರುಗಳಿಗೆ ಏನು ಟಿಪ್ಸ್ ಹೇಳ್ತೀರಾ ಸರ್? ಇಲ್ಲಮ್ಮ, ಆ್ಯಕ್ಚುಲಿ ಎ ಸಿ ಒಳಗೆ ಭಾಳ ಜನ ಇದು ಕನ್ಫ್ಯೂಸ್ ಮಾಡ್ಕೋತಾರೆ. ಎ ಸಿ ಥಂಡಿಯಿಂದ ಗಂಟಲು ನೋವು ಬರುತ್ತಾ, ಸೈನಸೈಟಿಸ್. ಸೈನಸ್ ಅಂದರೆ ನಮ್ಮ ಮೂಗಿನ ಎರಡು ಪಕ್ಕದಲ್ಲಿ ಮೂಳೆ ಒಳಗೆ ಒಂದು ಕ್ಯಾವಿಟಿ ಇರುತ್ತೆ, ನಾವು ಸೈನಸ್ ಅಂತೀವಿ ಅದನ್ನು. ಫ್ರಾಂಟಲ್ ಸೈನಸ್ಸು, ಮ್ಯಾಕ್ಸಿಲರಿ ಸೈನಸ್ ಅಂತೀವಿ. ಅದರೊಳಗೆ ಏನಾದರೂ ಥಂಡಿ ಆದರೆ ಸೈನಸೈಟಿಸ್ ಅಂತೀವಿ. ಇದಕ್ಕೆ ಎ ಸಿ ಗಾಳಿನ ಇಲ್ಲ, ಆ್ಯಕ್ಚುಲಿ ರಾಂಗ್ ಅದು. ನೋಡಿ, ಎ ಸಿ ರೂಮ್ನೊಳಗೆ ಬ್ಯಾಕ್ಟೀರಿಯಾ, ವೈರಸ್ ಭಾಳ ಕಡಿಮೆ ಇರುತ್ತೆ. ಆ್ಯಂಡ್ ಯಾವತ್ತೂ ಕೂಡ ಮನುಷ್ಯನಿಗೆ ಬರೋ ಕಾಯಿಲೆಗಳು ವೆದರ್ನಿಂದ ಅಲ್ಲ, ಏನು ಬ್ಯಾಕ್ಟೀರಿಯಾ, ವೈರಸ್ ಇರ್ತಾವಲ್ಲ ಅದರಿಂದ ಬರ್ತವೆ. ಬಟ್ ಕೆಲವ್ರಿಗೆ ಅದು ಆಗಲ್ಲ. ಎ ಸಿನ ಸಮ ದೇ ಡೋಂಟ್ ಲೈಕ್ ಇಟ್, ದೇ ಡೋಂಟ್ ಟಾಲರೇಟ್ ಇಟ್. ನಾನೇ ಐ ಡೋಂಟ್ ಲೈಕ್ ಎ ಸಿ. ಫ್ರೆಶ್ ಗಾಳಿ ಯಾವತ್ತೂ ಕೂಡ ಒಳ್ಳೆಯದು. ಕಿಟಿಯಿಂದ ಈ ಗಾಳಿ ಪಾಸ್ ಆಗಬೇಕು, ಆಪೋಸಿಟ್ ವಿಂಡೋಸ್ ಓಪನ್ ಮಾಡಿ ಇದು ಮಾಡೋದು, ಹರಿತಾ ಇರಬೇಕು, ಅದು ಒಳ್ಳೆ ಗಾಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ಭಾಳ ಜನಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಈ ಕಾರ್ನೊಳಗೆ ಎ ಸಿ ಹಾಕ್ಕೋತಾರಲ್ಲ, ಕಾರ್ನ ಕ್ಲೀನಾಗಿ ಹಿಡ್ಕೊಳ್ತಾ ಇದ್ದರೆ ಅಲ್ಲಿ ಫಂಗಸ್ ಇರುತ್ತೆ. ಸೊ ನಿಮ್ಮ ಯಾವಾಗಲೂ ಕೂಡ ವ್ಯಾಕ್ಯೂಮ್ ಸೆಕ್ಷನ್ ಇರಬೇಕು. ಎಲ್ಲಿ ಎ ಸಿ ಚೇಂಬರ್ಸ್ ಇರ್ತಾವಲ್ಲ ಆಗಿಂದಾಗೆ ನಾವು ಈ ಬಿಳಿ ಇದಿರ್ತವೆ, ಮಂಚದ ಸೊಂದೆ, ಇದರೊಳಗೆ ಇಚ್ ಮೈಟ್ ಅಂತೀವಿ ನಾವು, ಅದರಿಂದ ಅಲರ್ಜಿ ಬರುತ್ತೆ. ಅದು ಆ ಇಚ್ ಮೈಟ್ ಅಂದರೆ ಬಿಳಿ ಕೂದಲು ಥರ ಸಣ್ಣ ಇರುತ್ತಲ್ಲ, ಅದನ್ನು ತಿಂಗಳಿಗೊಂದು ಸಾರಿ ಆದರೂ ನೀವು ವ್ಯಾಕ್ಯೂಮ್ ಸಕ್ ಮಾಡಿದರೆ ಅದರಿಂದ ನೀವು ತಪ್ಪಿಸ್ಕೋಬೋದು. ಅದರಿಂದ ಇಟ್ ಈಸ್ ನಾಟ್ ದ ಟೆಂಪ್ರೇಚರ್, ಇಟ್ ಈಸ್ ದ ಕಂಟಾಮಿನೇಟೆಡ್ ಏರ್. ಅದೊಂದು. ಆಮೇಲೆ ಸ್ಕಿನ್ ರ್ಯಾಷಸ್ ನೀವು ಕೇಳಿದ್ರಲ್ಲಮ್ಮ, ಸ್ಕಿನ್ ಬರ್ನ್ಸ್ ಅದು ಆ್ಯಕ್ಚುಲಿ ಯೂಶ್ವಲಿ ಎ ಸಿ ಒಳಗಾಗಲ್ಲ. ಯಾರಾದರೂ ಈ ಬೇಸಿಗೆ ಒಳಗೆ ಹೋದರೆ ಸ್ಕಿನ್ನೆಲ್ಲ ಕೆಂಪಗಾಗುತ್ತೆ, ಸ್ಕಿನ್ ಬರ್ನ್ಸ್ ಅಂತೀವಿ ನಾವು. ಕೆಲವ್ರಿಗೆ ಆಗುತ್ತೆ. ಅದಕ್ಕೆ ಓನ್ಲಿ ಸನ್ ಸ್ಕ್ರೀನ್ ಪ್ರೊಟೆಕ್ಷನ್ ಅದು ಹಾಕ್ಕೊಂಡ್ರೆ ಸಾಕು. ಅಥವಾ ಒಳಗಡೆ ಇದ್ದಾಗೆ ಎನಿ ಕೋಲ್ಡ್ ಕ್ರೀಮ್. ಚಳಿಗಾಲದಲ್ಲಿ ಆ್ಯಕ್ಚುಲಿ ಕೈ ಕಾಲು ಹೊಡಿಯುತ್ತೆ. ಅದಕ್ಕೆ ಕಾರಣ ಟೆಂಪ್ರೇಚರ್, ಲೋ ಟೆಂಪ್ರೇಚರ್. ಅಂಥ ಕಡೆ ಈ ಕ್ರೀಮ್ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ. ಸನ್ಲೈಟ್ಗೆ ಹೋದರೆ ಸನ್ಸ್ಕ್ರೀನ್, ಸ್ಕಿನ್ ಪ್ರೊಟೆಕ್ಟಿವ್ ಸ್ಕ್ರೀನ್ಸ್ ಸಿಗುತ್ತೆ, ಜೆಲ್ ಸಿಗುತ್ತೆ, ಅಥವಾ ಇದು ಸಿಗುತ್ತೆ ಆಯಿಂಟ್ಮೆಂಟು, ಅದನ್ನು ಹಚ್ಕೋಬೇಕು ಅಷ್ಟೇ. ಅದರ್ವೈಸ್. ಆ್ಯಂಡ್ ಇನ್ನೊಂದು ಫೈನಲ್ ನಿಮ್ಗೊಂದು ಹೇಳ್ತೀನಿ, ನಾವು ಎಷ್ಟು ಸೂಕ್ಷ್ಮ ಆಗಿಬಿಟ್ಟಿದ್ದೀವಿ ಅಂದರೆ, ಅಯ್ಯೋ ಹಾಳಾದ ಬಿಸಿಗೆ, ಅಯ್ಯೋ ಹಾಳಾದ ಮಳೆ, ಅವೆಲ್ಲ ಬಿಟ್ಬಿಡ್ಬೇಕು. ಮನುಷ್ಯ ನಿಮ್ಗೆ ಎಷ್ಟೊಂದು ವಿಜ್ಞಾನ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ನಮಗೆ ಹೊರಗಿನ ಅಟ್ಮಾಸ್ಫಿಯರ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ದೇರ್ ಈಸ್ ಅನ್ ಅಟ್ಮಾಸ್ಫಿಯರ್ ಇನ್ಸೈಡ್ ಅವರ್ ಬಾಡಿ, ಇಟ್ ಈಸ್ ಕಾಲ್ಡ್ ಮಿಲಿಯು ಇಂಟೀರಿಯರ್. ನಮ್ಮ ದೇಹನೇ ನಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಟೆಂಪ್ರೇಚರಿಗೆ ತಕ್ಕಂಗೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಅಂದರೆ, ಬೇಸಿಗೆ ಕಾಲದಲ್ಲಿ ಯಾಕೆ ಬೆವರ್ತೀವಿ ಅಂದರೆ ಮೈಯೆಲ್ಲ ತಣ್ಣಗಾಗಲಿ ಅಂತ. ಇದು ಇಂಟರ್ನಲ್ ಅರೇಂಜ್ಮೆಂಟು. ಸೊ ಅದರಿಂದ ದಯವಿಟ್ಟು ತುಂಬ ಅಯ್ಯೋ ಹಾಳಾದ ಬೇಸಿಗೆ ಹೆಂಗೆ ಕಳಿಯೋದು, ಇದು ಅವೆಲ್ಲ ಬೇಡ. ಆ್ಯಂಡ್ ಈ ಟೈಮ್ನಾಗೆ ಇನ್ನೊಂದು ನೀವು ಇದುವರೆಗೂ ಕೇಳಿಲ್ಲ, ನಾನು ಹೇಳ್ತೀನಿ. ಚಳಿಗಾಲದಲ್ಲಿ ಎಣ್ಣೆ ಹೊಡಿತಾರೆ ಜಾಸ್ತಿ, ಬೇಸಿಗೆ ಕಾಲದಲ್ಲಿ ಎಣ್ಣೆ ಹೊಡಿಬೇಕಾ ಬೇಡ. ಇದು ಭಾಳ ಇಂಪಾರ್ಟೆಂಟ್, ಜನಗಳಿಗೆ ಇಂಟ್ರೆಸ್ಟಿಂಗ್ ಇದು. ಚಳಿಗಾಲದಲ್ಲಿ ಎಣ್ಣೆ ಹೊಡೆದ್ರೆ ಬೆಚ್ಚಗಾಗುತ್ತೆ ಅಂತ ಎಣ್ಣೆ ಹೊಡಿತಾರೆ. ಬಟ್ ಆ್ಯಕ್ಚುಲಿ ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಆಲ್ಕೋಹಾಲ್ ಈಸ್ ಎ ವ್ಯಾಸೋ ಡೈಲೇಟರ್. ಅಂದರೆ ನಮ್ಮ ರಕ್ತನಾಳಗಳು ಉಬ್ಕೋತವೆ ಆ್ಯಂಡ್ ಟೆಂಪ್ರೇಚರ್ ಹೊರಗೊಳ್ಟೋಗುತ್ತೆ. ಚಳಿಗಾಲದಲ್ಲಿ ರಿವರ್ಸ್ ಇದು ಆ್ಯಕ್ಚುಲಿ. ಸೊ ಹಂಗಾಗಿ ಅವ್ರೇನು ಅನ್ಕೋತಾರೆ ಗೊತ್ತಾ, ಕುಡಿದ್ರೆ ನಮಗೆ ಬೆಚ್ಚಗಾಗಲ್ಲ. ಈ 3 ಪೆಗ್ ಹೊಡೆದ್ಮೇಲೆ ಎಲ್ಲಿ ಬಿದ್ದಿದ್ದೀನಿ ಗೊತ್ತಿರಲ್ಲ, ಮೋರಿಯೊಳಗೆ ಬಿದ್ದಿದ್ರೂ ಗೊತ್ತಾಗಲ್ಲ. ಬಟ್ ಆ್ಯಕ್ಚುಲಿ ರಿವರ್ಸ್ ಎಫೆಕ್ಟ್ ಕುಡಿಬಾರ್ದು. ಆ್ಯಂಡ್ ಇನ್ನೊಂದು, ಬೇಸಿಗೆ ಒಳಗೆ ಹೆಂಗೆ ಸ್ವೆಟ್ಟಿಂಗ್ ಆಗ್ತೀವಲ್ಲ, ಚಳಿಗಾಲದಲ್ಲಿ ಗಡ ನಡಗ್ತೀವಿ. ಯಾಕೆ ನಡಗೋದು ಗೊತ್ತಮ್ಮ? ದೇವ್ರು ಮಾಡಿರೋದು ಅದು. ನಮ್ಮ ಕೂದಲು ಎದ್ದು ನಿಂತ್ಕೋತವೆ. ನಮ್ಮ ಚರ್ಮದ ಕೆಳಗಡೆ ಒಂದು ಮಸಲ್ ಇದೆ, ಎರೆಕ್ಟೈರ್ ಪೈಲೋರೈ ಅಂತೀವಿ ನಾವು. ಅದು ನಾವು ಗಡಗೋದ್ರಿಂದ ನಮ್ಮ ಟೆಂಪ್ರೇಚರ್ ಆಚೆಗೆ ಹೋಗ್ದಂಗೆ ನೋಡ್ಕೊಳ್ಳುತ್ತೆ ನಮ್ಮ ದೇಹ. ಇವನು ಎಣ್ಣೆ ಹೊಡೆದ ಅಂದರೆ ಆ ಎಫೆಕ್ಟು ಹೋಗಿ ಇವನು ಎಲ್ಲಿ ಬಿದ್ದಿರ್ತಾನೋ ಗೊತ್ತಿರಲ್ಲ. ಹೌದು, ಹಂಗಾಗುತ್ತೆ. ಅದರಿಂದ ಬೇಸಿಗೆ ಒಳಗೆ ಆಲ್ಕೋಹಾಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ ಆ್ಯಕ್ಚುಲಿ, ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ. ಬಟ್ ನೀವು ಬೆಂಗಳೂರಿನಾಗ ಯಾವುದೇ ಬಾರ್ಗೆ ಹೋಗಿ ಎಲ್ಲ ಟೈಮ್ನಾಗ ಜನ ಇದ್ದೇ ಇರ್ತಾರೆ. ಅದರಿಂದ ಆರೋಗ್ಯದ ದೃಷ್ಟಿಯಿಂದ ಒಬ್ಬ ವೈದ್ಯ ಹೇಳೋದು ಅಂದರೆ, ಆಲ್ಕೋಹಾಲ್ ಈಸ್ ಡೇಂಜರಸ್ ಟು ಯುವರ್ ಹೆಲ್ತ್. ಸರ್, ಈಗ ಎಷ್ಟೊಂದು ಜನರಿಗೆ ಅಲರ್ಜಿಕ್ ಬ್ರೊಂಕೈಟಿಸ್ ಅನ್ನೋದು ಕಾಮನ್ ಆಗಿದೆ, ಪೊಲ್ಯೂಷನಿಂದ ಆಗಿರೋದು. ಕೆಲವೊಬ್ರಿಗೆ ಮೊದಲಿಂದನೂ ಬಂದಿರುತ್ತೆ, ಇನ್ನು ಕೆಲವೊಬ್ರಿಗೆ ಇಮ್ಯುನಿಟಿ ಪವರ್ಸಿಂದ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಇವಾಗ ಈ ಬೇಸಿಗೆಯಲ್ಲಿ ಅವರು ಅದನ್ನು ಎಷ್ಟು ಕಂಟ್ರೋಲ್ ಮಾಡ್ಬೋದು? ಈಸ್ ಇಟ್ ಪಾಸಿಬಲ್ ಅವ್ರ ಯಾವ ಥರ ಅಂತ?
ಅಮ್ಮ ಈ ಅಲರ್ಜಿ ಬಗ್ಗೆ ಸಿಂಪಲ್ ಡೆಫಿನೇಷನ್ ಏನು ಗೊತ್ತಮ್ಮ, ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಹೆಂಗೆ ಫೇಮಸ್ಸು, ಇಟ್ ಈಸ್ ಅಲರ್ಜಿ ಸಿಟಿ ಆಫ್ ದ ವರ್ಲ್ಡ್. ನಮ್ಮಲ್ಲಿರೋಷ್ಟು ಅಲರ್ಜನ್ಸು, ಅಲರ್ಜಿ ಏನರಿಂದ ಬರುತ್ತೆ ಗೊತ್ತಾ, ಅಲರ್ಜನ್ ಅಂತೀವಿ. ನಿಮಗೆ ಸಿಂಪಲ್ ಎಕ್ಸಾಂಪಲ್ ಅಂದರೆ ಧೂಳು ಬಂದು ನಿಮ್ಮ ಮೂಗು ಕೂತ್ಕೊಂಡ್ರೆ, ಕಾಂಗ್ರೆಸ್ ಗಿಡದ ಪೋಲೆನ್ನು ನಿಮ್ಮ ಮೂಗ್ನಲ್ಲಿ ಕೂತ್ಕೊಂಡ್ರೆ ಸೀನ್ತಿರಲ್ಲ, ಅದನ್ನೇ ನಾವು ಅಲರ್ಜಿ ಅನ್ನೋದು. ಅದೇ ಲಂಗ್ಸ್ಗೆ ಹೋದರೆ ಕೆಮ್ತೀವಲ್ಲ, ದಟ್ ಈಸ್ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತೀವಿ. ಸೊ ಕೆಲವರು ಆಸ್ತಮಾ ಅಂತಾರೆ, ಬ್ರಾಂಕೈಟಿಸ್ ಅಂತಾರೆ. ಇದಕ್ಕೆಲ್ಲ ಕಾರಣ ಧೂಳು, ಪೋಲೆನ್ಸು. ಸೊ ಎಲ್ಲಿ ಅಟ್ಮಾಸ್ಫಿಯರ್, ನನಗೆ ಎಷ್ಟೋ ಜನ ಪೇಷಂಟು, ಡಾಕ್ಟ್ರೇ ನಾನು ಇಲ್ಲಿಂದ ಚೆನ್ನೈಗೆ ಹೋಗಿ ಟ್ರೈನ್ ಇಳಿದ ತಕ್ಷಣ ನನಗೆ ವಾಸಿ ಆಗುತ್ತೆ ಅಂತಾರೆ. ನಾಟ್ ದಟ್ ಚೆನ್ನೈ ಇಸ್ ಕ್ಲೀನರ್ ದ್ಯಾನ್ ಇದು, ಅಲ್ಲಿ ಅಲರ್ಜನ್ಸ್ ಕಡಿಮೆ. ಅದು ಸೊ ಯಾವ ಸಿಟಿ ಒಳಗೆ ಹೌದು 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 ಸ್ಟಾಪ್ ಆಗುತ್ತೆ, ಅದಕ್ಕೆ ಅವ್ರಿಗೆ ಅಭ್ಯಾಸ ಬಿದ್ದೋಗ್ಬಿಡುತ್ತೆ ಅದು. ಅದರಿಂದ ಅಲರ್ಜಿಗೆ ಕಾರಣ ಅಲರ್ಜನ್ಸು. ನೀವು ಅದು ನಿಮಗೆ ಈ ಯಾರಿಗೆ ಆಸ್ತಮಾ ಜಾಸ್ತಿ ಇರುತ್ತಂದರೆ ಅವ್ರ ಮನೆಯೊಳಗೆ ಡಸ್ಟು ಈ ಇದ್ರ ತೊಂದರೆ ಇದಿರುತ್ತಲ್ಲ, ಅದರಿಂದ ಬರುತ್ತೆ. ದಯವಿಟ್ಟು ಅಲರ್ಜಿ ಇರೋರು ನೀವು ಏನರಿಂದ ಅಲರ್ಜಿ ಬರುತ್ತೆ ಅಂತ ಕಂಡುಹಿಡ್ಕೊಂಡು ಅದನ್ನು ಅವಾಯ್ಡ್ ಮಾಡಿ. ಫುಡ್ ಅಲರ್ಜಿ ಇದೆ, ವಾಟರ್ ಅಲರ್ಜಿ ಇದೆ, ಏರ್ ಅಲರ್ಜಿ ಇದೆ, ಏನರಿಂದ ಬೇಕಾದ್ರೂ ಅಲರ್ಜಿ ಆಗ್ಬೋದು. ಆ ಪರ್ಟಿಕ್ಯುಲರ್ ಎಷ್ಟೋ ಜನಕ್ಕೆ ಏಗ್ ತಿಂದರೆ ಅಲರ್ಜಿ ಆಗುತ್ತೆ, ಫಿಶ್ ತಿಂದರೆ ಅಲರ್ಜಿ ಆಗುತ್ತೆ. ಸೊ ಒನ್ಸ್ ಗೊತ್ತಾದರೆ ಅದನ್ನು ಅವಾಯ್ಡ್ ಮಾಡಿ. ಬಟ್ ನಮ್ಮ ಹತ್ರ ಮೆಡಿಸನ್ಸ್ ಇದೆ, ಆಂಟಿ ಅಲರ್ಜಿಕ್ ಹಿಸ್ಟಮಿನ್ಸ್ ಅಂತ, ಆಂಟಿ ಹಿಸ್ಟಮಿನ್ ಡ್ರಗ್ಸ್ ಅಂತ ಇದ್ದಾವೆ, ಕೊಡ್ತೀವಿ ಅಷ್ಟೇ. ದಟ್ಸ್ ವೆರಿ ಸಿಂಪಲ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಒಂದಷ್ಟು ವಿಟಮಿನ್ಸ್ ಹೇಳ್ಬಿಡಿ, ಬೇಸಿಗೆಯಲ್ಲಿ ಎಲ್ಲ ಏಜ್ನವ್ರಿಗೂ ಹೆಲ್ಪ್ ಆಗೋ ಥರ ಏನು ವಿಟಮಿನ್ಸ್ ಯಾವ ಥರದ್ದು ತೊಗೋಬೇಕು ಅಂತ. ಅಮ್ಮ ನಮ್ಮಲ್ಲಿ ಎರಡು ಥರ ವಿಟಮಿನ್ಸ್ ಇದ್ದಾವೆ. ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಆ್ಯಂಡ್ ಫ್ಯಾಟ್ ಸಾಲ್ಯುಬಲ್. ಅಡೇಕ್ ಅಂತ ವಿಟಮಿನ್ ಎ, ಡಿ, ಇ, ಕೆ ಇವು 4 ಫ್ಯಾಟ್ ಸಾಲ್ಯುಬಲ್ಲು. ಇದು ಇನ್ನು ಉಳಿದವೆಲ್ಲ ವಾಟರ್ ಸಾಲ್ಯುಬಲ್. ದಯವಿಟ್ಟು ವಿಟಮಿನ್ಸ್ ಈಗ ನಮಗೆ ಬರೋ ಎಲ್ಲ ರಿಪೋರ್ಟ್ಗಳಿಗೂ B12 ಕಡಿಮೆ ಇದೆ ಅಂತ ಬರುತ್ತೆ, ವಿಟಮಿನ್ ಡಿ ಕಡಿಮೆ ಅಂತ. ವಿಟಮಿನ್ ಡಿ ಸನ್ಲೈಟ್ನಿಂದ ಬರುತ್ತೆ. ವಿಟಮಿನ್ B12 ನಾನ್ ವೆಜಿಟೇರಿಯನ್ ತಿನ್ನೋರಿಗೆ ನ್ಯಾಚುರಲಿ ಸಿಗುತ್ತೆ, ಬೇರೆಯವರಿಗೆ ವೆಜಿಟೇರಿಯನ್ ಸಿಗಲ್ಲ. ಅದಕ್ಕೆ ವೆಜಿಟೇರಿಯನ್ಸ್ಗೆ ಒಂದು ಮನವಿ, ಕೋಳಿ ಮೊಟ್ಟೆ ಈಸ್ ನಾಟ್ ಎ ನಾನ್ ವೆಜಿಟೇರಿಯನ್ ಫುಡ್. ಕಾಂಟ್ರವರ್ಸಿ ಇದೆ, ಕೆಲವರು ನಾನ್ ವೆಜ್ ಅಂತಾರೆ. ನನ್ನ ಪ್ರಕಾರ ಇಟ್ ಇಸ್ ಎ ಅನ್ಫರ್ಟಿಲೈಸ್ಡ್ ಎಗ್ಗು, ವೆಜಿಟೇರಿಯನ್ ಫುಡ್. ದಯವಿಟ್ಟು ಒಂದು ಮೊಟ್ಟೆ ತಿನ್ನಿ, ಅದರಿಂದ ನಿಮ್ಮ ಎಲ್ಲ ವಿಟಮಿನ್ಸ್ ಇಂಪಾರ್ಟೆಂಟು. ಆ್ಯಂಡ್ ಎಲ್ಲ ವಿಟಮಿನ್ಸು ದೇ ಆರ್ ನ್ಯಾಚುರಲಿ ಅವೈಲೇಬಲ್. ಚೇಪೆ ಹಣ್ಣು ತಿನ್ನಿ, ವಿಟಮಿನ್ ಸಿ ಸಿಗುತ್ತೆ. ಬಾಳೆಹಣ್ಣು ತಿನ್ನಿ, ಎ ಆ್ಯಂಡ್ ಡಿ ಸಿಗುತ್ತೆ ಎಲ್ಲ ಹಣ್ಣುಗಳಲ್ಲೂ. ಅದಕ್ಕೆ ನಾವು ಹೇಳೋದು ಸೀಸನಲ್ ಫ್ರೂಟ್ಸ್ ಆ್ಯಂಡ್ ಸೀಸನಲ್ ವೆಜಿಟೇಬಲ್ಸ್ನ ನೀವು ತಿಂದರೆ. ಅಲ್ಲಿಗೂ ಇಲ್ಲ ನಿಮಗೆ ಕಡಿಮೆ ಅಂದರೆ ನಮ್ಮ ಹತ್ರ ಬನ್ನಿ, ಸಪ್ಲಿಮೆಂಟ್ಸ್ ಇದೆ, ಕೊಡ್ತೀವಿ. ಎನಿ ವಿಟಮಿನ್ ಈಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಸೊ ಹಂಗಾಗಿ ಒಂದು ಅದೃಷ್ಟ ಏನಂದರೆ ಈ ವಿಟಮಿನ್ಸ್ನ ಎಕ್ಸ್ಟ್ರಾ ತೊಗೊಂಡ್ರೆ ಏನಾದ್ರು ತೊಂದರೆ ಆಗುತ್ತಾ? ಇಲ್ಲ, ಇಟ್ ಪಾಸಸ್ ಇನ್ ದ ಯೂರಿನ್. ಓನ್ಲಿ ವಿಟಮಿನ್ ಎ, ಡಿ, ಇ, ಕೆ ಯಾರು ಹೆಚ್ಚಿಗೆ ತೊಗೊಳ್ಳಲ್ಲ, ಅದು ಒಂದೇ ನಿಮಗೇನಾದರೂ ಡಿಪಾಸಿಟ್ ಆಗೋದು. ಸೊ ಆದ್ದರಿಂದ ದಯವಿಟ್ಟು ವಿಟಮಿನ್ಗಳ ಬಗ್ಗೆ ತುಂಬ ಕಾಳಜಿ ವಹಿಸಬೇಡಿ. ಊಟ ಬಲ್ಲವನಿಗೆ ರೋಗವಿಲ್ಲ, ಅದು ಜನ ಹೇಳಿರೋದು ಇದನ್ನು ಸೇರಿಕೊಳ್ಳುತ್ತೆ. ವಿಟಮಿನ್ಸು, ಎಲೆಕ್ಟ್ರೋಲೈಟ್ಸು, ಪ್ರೋಟೀನ್ಸು, ವಾಟರ್ ಆ್ಯಂಡ್ ಫೈಬರ್ ಇಷ್ಟನ್ನು ಯಾರು ಚೆನ್ನಾಗಿ ಕನ್ಸ್ಯೂಮ್ ಮಾಡ್ತಾರಲ್ಲ ಅವರಿಗೆಲ್ಲ ಸಿಗುತ್ತೆ. ಬಟ್ ಎಲ್ಲ ವಿಟಮಿನ್ಸ್ ಇಂಪಾರ್ಟೆಂಟು. ನಾವು ಪ್ರಾಕ್ಟೀಸ್ನ ನೋಡೋದು ತುಂಬ ಜನ B12 ಕಡಿಮೆ ಅಂತ ಬರ್ತಾರೆ, ಡಿ ಕಡಿಮೆ ಅಂತ ಬರ್ತಾರೆ. ಅದು ಹೆಂಗೆ ಗೊತ್ತಾಗುತ್ತೆ? ಅವರು ಯಾರು ನೋಡಿದ್ರು ನನಗೆ ಮೈಕೈ ನೋವು ಡಾಕ್ಟ್ರೆ, ಅವರೆಲ್ಲ ಅನ್ಕೋತಾರೆ ಗ್ಯಾಸ್ಟ್ರಿಕ್ನಿಂದ ಇಲ್ಲಿ ಹಿಡ್ಕೊಂಬಿಟ್ಟಿದೆ ಅಂತ. ದಯವಿಟ್ಟು ಜನ ತಿಳ್ಕೊಳ್ಳಿ, ಗ್ಯಾಸ್ಟ್ರಿಕ್ನಿಂದ ನಿಮ್ಮ ಮೈಕೈ ಹಿಡ್ಕೊಳ್ಳಲ್ಲ. ವಿಟಮಿನ್ ಡಿ ಕಡಿಮೆ ಆದರೆ, B12 ಕಡಿಮೆ ಆದರೆ ನಿಮಗೆ ಮಸ್ಕ್ಯುಲರ್ ಪೇಯ್ನ್ ಬರುತ್ತೆ. ಗ್ಯಾಸ್ಟ್ರಿಕ್ ಅಂದರೆ ಇಷ್ಟೇ, ಹೊಟ್ಟೆ ಉರಿ, ಎದೆ ಉರಿ ಉಳಿತೇವೆ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಅಲ್ಲಿ ಇಲ್ಲಿ ಇಟ್ಕೊಳ್ಳೋಣ. ದಯವಿಟ್ಟು ವಿಟಮಿನ್ಗಳನ್ನ ನ್ಯಾಚುರಲಿ, ಮಿನರಲ್ಸು ಇಂಪಾರ್ಟೆಂಟ್. ವಿಟಮಿನ್ಸ್ ಆ್ಯಂಡ್ ಮಿನರಲ್ ಆ್ಯಂಡ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇವಿಷ್ಟು ಇಂಪಾರ್ಟೆಂಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಆಡಿಯನ್ಸ್ಗೆ ಸೂಪರ್ ಟಿಪ್ಸ್ ಎಲ್ಲ ಕೊಟ್ರಿ, ಒಂದಷ್ಟು ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಮ್ಮ ಕರ್ನಾಟಕಗೆ. ಯಾಕಂದರೆ ನಾನು ಇಷ್ಟು ಭಾಷಣನ ಒಂದು ಆಡಿಯನ್ಸ್ ಕೊಡಿದ್ರೆ 100 ಜನಕ್ಕೆ ಹೋಗುತ್ತೆ. ಆದರೆ ನಿಮ್ಮ ಕರ್ನಾಟಕ ನಿಮ್ಮ ಜೊತೆಯಲ್ಲಿ ನಿಮ್ಮ ಕ್ಯಾಮ್ರಾ ಮುಂದೆ ಮಾತಾಡಿದರೆ ನನ್ನ ವಾಯ್ಸನ್ನು ಇಡೀ ಪ್ರಪಂಚಕ್ಕೆ ತಲುಪಿಸುವಂಥ ಕೆಪಾಸಿಟಿ ನಿಮ್ಗಿರೋದ್ರಿಂದ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ದ ಮೀಡಿಯಾ. ಥ್ಯಾಂಕ್ ಯು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.